ಅವರಿಗೆ ಇಡೀ ಬ್ರಹ್ಮಾಂಡದ ಶಕ್ತಿ ಒಲಿಯುತ್ತೆ. ಹೇಗಾದರೂ ಮಾಡಿ ಆ ರತ್ನವನ್ನ ನೀನು ನನ್ನ ಬಳಿ ತರಬೇಕು. ಅದರಿಂದ ನನ್ನ ಕಳೆದು ಹೋದ ಎಲ್ಲ ಮಾಯಾ ಶಕ್ತಿಗಳು ಮತ್ತೆ ಸಂಪೂರ್ಣವಾಗಿ ಮರಳಿ ಬರುತ್ತವೆ. ಆಯ್ತಮ್ಮ, ಆ ಹಸಿರು ರತ್ನನ ತಂದು ನಿಮ್ ಕೈಗೊಪ್ಸೋದಕ್ಕೆ ಎಂತ ಅಡೆತಡೆಗಳು ಬಂದ್ರು ನಾನು ಅದನ್ನೆಲ್ಲ ಎದುರಿಸ್ತೀನಿ. ನೆನಪಿರಲಿ, ಆ ಕೆಲಸ ಅಷ್ಟು ಸುಲಭ ಅಲ್ಲ ಮಾಳವಿಕ. ಆ ರತ್ನವನ್ನು ರಕ್ತಾಕ್ಷಿಯ ಶರೀರದಿಂದ ಬೇರ್ಪಡಿಸಬೇಕೆಂದರೆ ಮೊದಲು ಅವಳು ಪ್ರಾಣ ಬಿಡಬೇಕು. ಅವಳು ಸತ್ತ ತಕ್ಷಣ ಆ ರತ್ನವನ್ನು ನಿನ್ನ ಕೈಗಳಿಂದಲೇ ನೀನು ತೆಗೆದುಕೊಳ್ಳಬೇಕು. ಒಂದು ವೇಳೆ ಅಪ್ಪಿ ತಪ್ಪಿ ಆ ರತ್ನ ಅಂಬಿಕಾಳ ಕೈಗೆ ಸಿಕ್ಕರೆ ಅವಳು ಈಗ ಇರುವುದಕ್ಕಿಂತ 100 ಪಟ್ಟು ಹೆಚ್ಚು ಶಕ್ತಿಶಾಲಿ ಆಗುತ್ತಾಳೆ. ಆಮೇಲೆ ಅವಳನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ನನ್ನಿಂದಲೂ ಕೂಡ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ರತ್ನ ಕೇವಲ ನಿನಗೆ ಸಿಗಬೇಕು. ಜಾಗ್ರತೆ. ಆಯ್ತಮ್ಮ, ನಾನ್ ನಿಮಗ್ ಮಾತು ಕೊಡ್ತೀನಿ. ಆ ಹಸಿರು ರತ್ನನ ಪಡೆದು ಅದನ್ನ ತಂದು ನಿಮ್ಮ ಪಾದಕ್ಕೊಪ್ಪಿಸ್ತೀನಿ. ಈ ಸಲ ನಿಮ್ಮ ನಂಬಿಕೆನ ನಾನು ಸುಳ್ಳು ಮಾಡೋದಿಲ್ಲ ಅಮ್ಮ. ಸಾರಿ ಕಣೋ ತರುಣ, ಆ ಮುದುಕಿಯಲ್ಲಿಂದ ಹೇಗೆ ಮಿಸ್ ಆದ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರನ್ನ ನಾನು ಹುಡ್ಕೊಂಡ್ಬಂದ್ಬಿಟ್ಟು ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕಾಗಿತ್ತು. ಇಷ್ಟು ಈಸಿ ಅಪಾರ್ಚುನಿಟಿ ಮಿಸ್ ಮಾಡಿಬಿಟ್ಟೆ. ಇನ್ನು ಚಿಕ್ಕ ಮಿಸ್ಟೇಕ್ ಎಲ್ಲ ಇಡೀ ಪ್ಲಾನೇ ಹಾಳಾಗೋಯ್ತು. ಶರತ್, ದಾಕ್ಷಾಯಿಣಿ ನಿನಗೆ ಹ್ಯಾಕ್ ಸಿಕ್ಕಿದ್ಲು? ಅಪ್ಪ, ಅಮ್ಮ ಮನೆಯಿಂದ ಆಚೆ ಹೇಗೆ ಹೋದ್ರು ಅಂತ ನನಗೂ ಗೊತ್ತಿಲ್ಲಪ್ಪ. ಅಮ್ಮ ಆಚೆ ಹೋಗ್ತಾ ಇದ್ದಿದ್ದನ್ನ ಮಣಿ ನೋಡಿ ನನಗೆ ಹೇಳ್ತು. ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಅಮ್ಮಂಗೆ ಆಕ್ಸಿಡೆಂಟ್ ಆಗೋ ಪರಿಸ್ಥಿತಿ ಇತ್ತಪ್ಪ. ಆ ಟೈಮಲ್ಲಿ ಪ್ರಾಣನೂ ಲೆಕ್ಕಿಸ್ದೆ ಅಮ್ಮನ ಕಾಪಾಡಿದ್ದು ದುರ್ಗಾ ಅಪ್ಪ. ಇವತ್ತು ದುರ್ಗಾ ಇಲ್ಲ ಅಂದಿದ್ರೆ ಅಮ್ಮಂಗೆ. ಶರತ್, ದುರ್ಗಾ ಬರೀ ನಮ್ಮನೆ ಸೊಸೆ ಮಾತ್ರ ಅಲ್ಲಪ್ಪ, ಈ ಮನೆನ ಕಾಪಾಡ್ತಾ ಇರೋ ದೇವತೆ. ಹೌದೌದು, ನಮ್ ಪಾಲಿಗೆ ಅವಳು ಅದೃಷ್ಟ ದೇವತೆ. ಇವತ್ತು ಅವಳು ಇಲ್ಲ ಅಂತ ಅಂದಿದ್ರೆ ಇನ್ನೊಂದ್ಸಾರಿ ಅತ್ಗೆ ಆಕ್ಸಿಡೆಂಟ್ ಅಲ್ಲಿ ಸತ್ತೇ ಹೋಗ್ಬಿಡ್ತಿದ್ರು. ಅತ್ತೆ, ಸುಮ್ನೆ ಇರು ಶರತ್ತು. ಅಪಾಯ ಎಷ್ಟು ದೊಡ್ಡದಿತ್ತು ಅಂತ ಅಣ್ಣಂಗೆ ಹೇಳ್ತಾ ಇದ್ದೀನಿ ಅಲ್ವಾ ಅಣ್ಣ? ಆಯ್ತಾಯ್ತು. ಛೇ, ಇವತ್ತು ಎಲ್ಲ ಕ್ರೆಡಿಟ್ ನನಗೆ ಬರಬೇಕಾಗಿತ್ತು. ಈ ಮಾವ ನನ್ನ ಮನೆ ದೇವರು ಅಂತ ಹೊಗಳಬೇಕಿತ್ತು. ಆದರೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಲು ಈ ದುರ್ಗಾ. ಎಲ್ಲ ಕ್ರೆಡಿಟ್ ಅವಳೇ ತೊಗೊಂತಿದ್ದ. ಎಲ್ಲದಕ್ಕೂ ನಾನೇ ಕಾರಣ. ಜಸ್ಟ್ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಅದಕ್ಕೆನ ಈ ಮದುವೆ ನಾಟಕಕ್ಕೆ ಯೂಸ್ ಮಾಡ್ಕೊಳ್ದೇ ಇದ್ದಿದ್ರೆ ಇವತ್ತು ಈ ಮನೇಲಿ ಇಷ್ಟೊಂದು ದೊಡ್ಡ ರಂಪಾಟ ಆಗ್ತಾನೆ ಇರ್ಲಿಲ್ಲ. ಅಣ್ಣ ಮತ್ತೆ ದುರ್ಗಾ ಇಬ್ರು ಎಷ್ಟು ಸಂತೋಷವಾಗಿರ್ತಾ ಇದ್ರು. ನನ್ ಒಂದ್ ತಪ್ಪು ಇವತ್ತಿಬ್ರು ಬದುಕನ್ನ ನರ್ಕ ಮಾಡಿದೆ. ಇಟ್ಸ್ ಆಲ್ ಮೈ ಫಾಲ್ಟ್. ಶಾನ್ವಿ, ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ ಬಗ್ಗೆ ಆಗ್ಲಿ ಆ ತರುಣ್ ಬಗ್ಗೆ ಆಗ್ಲಿ ನೀನ್ ಏನೇ ಹೇಳಿದ್ರು ನಾನು ಕೇಳಲ್ಲ. ನಾನ್ ಮಾತಾಡ್ಬೇಕು ಅಂತ ಹೊರಟಿರೋದು ನನ್ ಬಗ್ಗೆ ಆಗ್ಲಿ ತರುಣ್ ಬಗ್ಗೆ ಆಗ್ಲಿ ಅಲ್ಲ, ದುರ್ಗಾ ಅತ್ಗೆ ಬಗ್ಗೆ. ನೋಡು, ಅವಳ ಬಗ್ಗೆನೂ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತು ಅವಳ ಅಮ್ಮನ್ ಕಾಪಾಡಿದಾಳೆ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ಆದ್ರೆ ಅವಳು ನಿನ್ ಜೀವನ ಹಾಳು ಮಾಡಿದಾಳೆ, ಅದಕ್ಕೆ ಅವಳಿಗೆ ಯಾವತ್ತೂ ಕ್ಷಮೆ ಇಲ್ಲ. ನಾನು ಅವಳನ್ನ ಯಾವತ್ತೂ ಕ್ಷಮಿಸಲ್ಲ. ಅಣ್ಣ, ಸ್ಟಾಪ್ ಇಟ್. ಇದರಲ್ಲಿ ಅದಕ್ಕೆ ತಪ್ಪು ಏನೂ ಇಲ್ಲ. ಎಲ್ಲ ನನ್ನಿಂದಲೇ ಆಗಿದ್ದು, ನಂದೇ ತಪ್ಪು. ಶಿ ಇಸ್ ಇನ್ನೋಸೆಂಟ್. ನಾನು ಅವ್ರನ್ನ ತಪ್ಪು ದಾರಿಗೆ ಎಳ್ಕೊಂಡು ಹೋಗಿದ್ದು. ಓಹೋ, ಈಗ ಅವಳು ಮಾಡಿದ ತಪ್ಪನ್ನ ನೀನು ನಿನ್ ಮೇಲೆ ಹಾಕೊಂಡು ಅವಳನ್ನ ಒಳ್ಳೆಯೊಳಗೆ ಮಾಡಿದ್ರೆ ನಾನು ಅವಳನ್ನ ಕ್ಷಮಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ನೋಡೋ, ಈ ನಾಟಕ ಎಲ್ಲ ಆಡ್ಬೇಡ. ಅವಳಿಗೆ ಎಲ್ಲ ಗೊತ್ತಿದ್ದೆ ಅವಳು ನನಗೆ ಮೋಸ ಮಾಡಿದ್ದು.
ಇವಾಗ ನೀನ್ ಅವಳು ಸಪೋರ್ಟ್ ಮಾಡಿ ನಿನ್ ಮೇಲಿರೋ ನನ್ನ ಕೋಪನ ಇನ್ನೂ ಜಾಸ್ತಿ ಆಗೋಗ್ ಮಾಡ್ಬೇಡ. ಬಿ ಕೇರ್ಫುಲ್. ಇಲ್ಲ ಅಣ್ಣ, ದಯವಿಟ್ಟು ನನ್ ಮಾತು ಕೇಳು. ಅದ್ಕೆ ಈ ಮದ್ವೆ ಮಾಡ್ಸಿದ್ದು ತನ್ ಸ್ವಾರ್ಥಕ್ಕೋಸ್ಕರ ಅಲ್ಲ, ನನ್ ಪ್ರಾಣ ಉಳ್ಸೋದಕ್ಕೆ, ನನ್ ಜೀವ ಉಳ್ಸಕ್ಕೋಸ್ಕರ. ಅದ್ಕೆ ಈ ತರ ಮಾಡ್ಬೇಕಾಯ್ತು. ಏನ ನೀನ್ ಜೀವ ಉಳ್ಸೋದಕ್ಕ? ಶಾನ್ವಿ ಏನ್ ಹೇಳ್ತಾ ಇದೀಯಾ? ಹೌದು ಅಣ್ಣ, ನನ್ ಪ್ರಾಣ ಉಳ್ಸೋದಕ್ಕೆ ಅದ್ಕೆ ಈ ಮದ್ವೆ ಮಾಡ್ಸಿದ್ದು. ಶಾನ್ವಿ ಅದೇನ್ ವಿಷಯ ಕರೆಕ್ಟಾಗಿ ಹೇಳು. ಸಾರಿ ಅಣ್ಣ, ನಿನ್ ಮುಂದೆ ನಾನು ಇಡೀ ಸತ್ಯನ ಹೇಳೋಕ್ ಸಾಧ್ಯನೇ ಇಲ್ಲ. ತರುಣ್ ಬ್ಲಾಕ್ ಮೇಲ್ ಮಾಡಿದಕ್ಕೆ ನಾನು ಸಾಯೋದಕ್ ಹೋಗಿದ್ದೆ ಅಂತ ನಿನ್ಗೇನಾದ್ರೂ ಗೊತ್ತಾದ್ರೆ ತರುಣ್ ಮತ್ತೆ ಇಡೀ ಮನೆಯವ್ರ ಕಣ್ಣಲ್ಲಿ ಕೆಟ್ಟವನಾಗ್ತಾನೆ. ನಾನು ಕೆಲಸ ಮಾಡಲ್ಲ. ಶಾನ್ವಿ ನಿನ್ನೆ ಕೇಳ್ತಾ ಇರೋದು, ಪ್ರಾಣ ಉಳ್ಸೋದಕ್ಕೆ ಅಂದ್ರೆ ಏನರ್ಥ? ಆ ತರುಣ್ ಏನಾದ್ರು? ಇಲ್ಲ ಅಣ್ಣ, ತರುಣ್ ಏನು ಮಾಡಿಲ್ಲ. ತರುಣ್ ಸಿಕ್ಕಿಲ್ಲ ಅಂದ್ರೆ ನಾನ್ ಬದುಕೋದೇ ಬೇಡ ಅನ್ಕೊಂಡು ಸ್ಯೂಸೈಡ್ ಮಾಡ್ಕೊಳಕ್ ಹೊರಟಿದ್ದೆ. ಸಾಯೋಕಂತ ಹೊರಟಾಗ ದುರ್ಗಾ ಅಕ್ಕೆ ನನ್ನ ನೋಡಿ ನನ್ನ ತಡೆದ್ರು, ಪ್ರಾಣ ಉಳಿಸಿದ್ರು. ಹಾಗೆ ನಮ್ಮಿಬ್ರು ಮದ್ವೆ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಅವ್ರಿಗೆ ಮದ್ವೆ ಮಾಡ್ತಿದ್ದು ನನ್ ಪ್ರಾಣ ಉಳ್ಸಕ್ಕೋಸ್ಕರ ಅಷ್ಟೇ ಅಣ್ಣ. ಇದ್ರಲ್ಲಿ ಅವ್ರ ಸ್ವಾರ್ಥ ಏನೂ ಇಲ್ಲ.